A very good morning to all of you. Welcome to my SCB 5-star online classes. ನಾನು ನಿಮ್ಮ SCB ರಾಧರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಕ್ಲಾಸು ತುಂಬ ಇಂಟ್ರೆಸ್ಟಿಂಗ್ ಇದೆ. ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾನ ಇವತ್ತು ನಾವು ಕಲಿತಾ ಇದ್ದೀವಿ. ಅವುಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ರಾಜ್ಯಗಳು ಮತ್ತು ಅದರ ವಿಡಿಯೋಗಳನ್ನು ನಾವು ನೋಡ್ತಾ ಅವುಗಳ ವಿವರಣೆಯನ್ನು ತಿಳಿದುಕೊಳ್ಳೋಣ. ಸೊ ವೆಲ್ಕಮ್ ಒನ್ಸ್ ಅಗೇನ್ ಫಾರ್ ಆಲ್ ಆಫ್ ಯು. Let us begin our class. ಸೊ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂದರೆ ಭಾರತದ ಒಂದು ಶಾಸ್ತ್ರೀಯ ನೃತ್ಯಗಳು. ಸೊ ಸುಮಾರು 10 ಶಾಸ್ತ್ರೀಯ ನೃತ್ಯಗಳನ್ನು ನಾನು ಬೇರೆ ಬೇರೆ ಸ್ಟೇಟ್ಸದ್ದು ಅವ್ರಿಗೆ ಸಂಬಂಧಪಟ್ಟಂಥದ್ದು ಪ್ರಸಿದ್ಧ ನೃತ್ಯಗಳನ್ನು ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಅವುಗಳ ಒಂದು ವಿಡಿಯೋಗಳನ್ನು ನಾವು ನೋಡ್ತಾ ಕಲಿತಾ ಇದ್ದೀವಿ ಇವತ್ತಿನ ದಿನ ಒಂದು ಕ್ಲಾಸಲ್ಲಿ. ಸೊ ಎಸ್, ಹಾಗಾದರೆ ಮೊದಲಿಗೆ ಯಾವ್ಯಾವ ಶಾಸ್ತ್ರೀಯ ಒಂದು ನೃತ್ಯಗಳು ಅನ್ನೋದನ್ನು ಒಂದು ಪಟ್ಟಿಯನ್ನು ನಾವು ತಿಳಿದುಕೊಳ್ಳೋಣ. ಯಾವ್ಯಾವ ರಾಜ್ಯದ್ದು ಯಾವ್ಯಾವ ನೃತ್ಯ ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ಯಕ್ಷಗಾನ ಅನ್ನೋದು. ಸೊ ಯಕ್ಷಗಾನ ಅನ್ನೋದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ, ಸರಿಯಾಗಿ ಹೇಳಿದರೆ ಯಕ್ಷಗಾನ ಅನ್ನೋದು ಕರ್ನಾಟಕಕ್ಕೆ ನಮ್ಮ ರಾಜ್ಯದ ನೃತ್ಯ. ಅದು ನಮ್ಮ ರಾಜ್ಯದ ನೃತ್ಯ ಯಕ್ಷಗಾನ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇದು, ಹಾಗೆ ನಮ್ಮ ರಾಜ್ಯದ್ದು ಯಕ್ಷಗಾನ ಆದರೆ ತಮಿಳುನಾಡಿದ್ದು ರಾಜ್ಯದ್ದು ಪ್ರಸಿದ್ಧ ನೃತ್ಯ ಯಾವುದಾಗುತ್ತೆ ಅಂದರೆ ಭರತನಾಟ್ಯಂ ಆಗುತ್ತೆ. ಯಾವುದಾಗುತ್ತೆ? ಭರತನಾಟ್ಯಂ. ಹಾಗಾದರೆ ಉತ್ತರ ಪ್ರದೇಶ ಮೇನ್ ಇದು ಉತ್ತರ ಭಾರತದಲ್ಲಿ ಫೇಮಸ್ ಆಗಿರುವಂಥ ಒಂದು ನೃತ್ಯ ಯಾವುದಪ್ಪ ಅಂದರೆ ಅದು ಶಾಸ್ತ್ರೀಯ ನೃತ್ಯ ಕಥಕ್ ಅಂಥೇಳಿ ಒಂದು ಡ್ಯಾನ್ಸ್ ಫಾರ್ಮ್ ಇದೆ. ಇನ್ನು ನೆಕ್ಸ್ಟ್ ಕೇರಳ ಕಥಕ್ಕಳಿ. ಸೊ ಕೇರಳದ ಫೇಮಸ್ ಒಂದು ಡ್ಯಾನ್ಸ್ ಫಾರ್ಮು ಕಥಕ್ಕಳಿ, ಒಂದು ಶಾಸ್ತ್ರೀಯ ನೃತ್ಯ ಕಥಕ್ಕಳಿ ಅಂತ ಹೇಳ್ಬೋದು. ಯಾವುದು ಹೇಳ್ರಿ? ಕರ್ನಾಟಕ ಯಕ್ಷಗಾನ, ತಮಿಳುನಾಡು ಭರತನಾಟ್ಯಂ, ಉತ್ತರ ಪ್ರದೇಶ ಕಥಕ್, ಕೇರಳ ಕಥಕ್ಕಳಿ. ಹಾಗಾದರೆ ಇನ್ನೂ ಕೆಲವೊಂದಿಷ್ಟು ಡ್ಯಾನ್ಸ್ ಫಾರ್ಮ್ಸ್ ಅದಾವು, ಅವುಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಎಸ್, ಐದನೇದು ನೋಡಿ, ಕುಚಿಪುಡಿ, ಆಂಧ್ರ ಪ್ರದೇಶ. ಯಾವುದಾಗುತ್ತೆ? ಆಂಧ್ರ ಪ್ರದೇಶ್. ನೆಕ್ಸ್ಟು ಸಿಕ್ಸ್ತ್ ಒಂದು ನೋಡ್ರಿ, ಮೋಹಿನಿಯಾಟ್ಟಂ. ಸೊ ಇದು ಮೋಹಿನಿಯಾಟ್ಟಂ ಅಂತೇಳಿ ಇದು ಒಂದು ಸುಂದರವಾದ ನೃತ್ಯನೇ, ಡ್ಯಾನ್ಸ್ ಫಾರ್ಮೇ. ಸೊ ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಕೇರಳದಲ್ಲಿ ಕಂಡುಬರುತ್ತೆ. ಇನ್ನು ಒಡಿಸ್ಸಿ ಡ್ಯಾನ್ಸ್ ಫಾರ್ಮ್ ಅನ್ನೋದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಮಣಿಪುರಿ ಡ್ಯಾನ್ಸ್ ಫಾರ್ಮ್ ಅನ್ನೋದು ಮಣಿಪುರದಲ್ಲಿ ಕಂಡುಬರುವಂಥ ಒಂದು ಶಾಸ್ತ್ರೀಯ ನೃತ್ಯ. ಹಾಗಾದರೆ ಯಾವ್ಯಾವ ಹೇಳೋದನ್ನು ನೋಡ್ರಿ, ಕುಚಿಪುಡಿ ಆಂಧ್ರ ಪ್ರದೇಶ, ಮೋಹಿನಿಯಾಟ್ಟಂ ಕೇರಳ, ಒಡಿಸ್ಸಿ ಒಡಿಶಾ, ಮಣಿಪುರಿ ಮಣಿಪುರ. ಇಷ್ಟು 8 ಡ್ಯಾನ್ಸ್ ಫಾರ್ಮ್ಸ್ ಆದವು. ಹಾಗಾದರೆ ಇನ್ನೊಂದೆರಡು ಡ್ಯಾನ್ಸ್ ಫಾರ್ಮ್ಸನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಸತ್ರಿಯ ಅಂಥೇಳಿ. ಸೊ ನಾಲ್ಕು ಒಂದು ಡ್ಯಾನ್ಸ್ ಫಾರ್ಮ್ ಸತ್ರಿಯ, ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಸ್ಸಾಮಲ್ಲಿ ಇದು ತುಂಬಾ ಪ್ರಸಿದ್ಧವಾದಂಥ ಶಾಸ್ತ್ರೀಯ ನೃತ್ಯ ಅಂತ ಹೇಳಬಹುದು. ಅದು ಹೇಗೆ, ಅದರ ಉಡುಪು ತೊಡುವೆ ಹೇಗೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿದುಕೊಳ್ಳೋಣ. ಇನ್ನು 10ನೇ ಡ್ಯಾನ್ಸ್ ಫಾರ್ಮ್ ಅದರದ್ದು ಏನಿದೆ ಅಂದರೆ ಚೌ ಡ್ಯಾನ್ಸ್ ಫಾರ್ಮ್ ಅಂತ. ಸೊ ಇದು ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಕಂಡುಬರ್ತಾ ಇದೆ ಡ್ಯಾನ್ಸ್ ಫಾರ್ಮ್. ಜಾರ್ಖಂಡ್ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಒಡಿಶಾ ರಾಜ್ಯದ್ದು ಕೂಡ ಈ ಡ್ಯಾನ್ಸ್ ಫಾರ್ಮ್ ಕಂಡುಬರುತ್ತೆ. ಒಡಿಶಾ ಅನ್ನೋ ರಾಜ್ಯದಲ್ಲಿ ಒಡಿಸ್ಸಿ ಅಂತ ಡ್ಯಾನ್ಸ್ ಫಾರ್ಮು ಕೂಡ ಕಂಡುಬರುತ್ತೆ. ಅದರ ಜೊತೆಗೆ ಚೌ ಅಂಥೇಳಿ ಕೂಡ ಕಂಡುಬರುತ್ತೆ. ಹಾಗಾಗಿ ನೋಡ್ರಿ, ಸತ್ರಿಯ ಅಸ್ಸಾಂ, ಚೌ ಜಾರ್ಖಂಡ್. ಸೊ ಹೀಗೆ 10 ಡ್ಯಾನ್ಸ್ ಫಾರ್ಮ್ಗಳ ಹೆಸರೇನು ಮತ್ತು ಅವುಗೆ ಸಂಬಂಧಪಟ್ಟಿರುವಂತಹ ರಾಜ್ಯಗಳನ್ನು ನಾವು ಈಗ ತಿಳಿದುಕೊಂಡೇವಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಅವರ ಒಂದು ಚಿತ್ರವನ್ನು ನೋಡಿಬಿಟ್ಟು ಅದರ ಜೊತೆಗೆ ಅವುಗಳ ವಿಡಿಯೋವನ್ನು ನೋಡಿಬಿಟ್ಟು ನಾವು ಇನ್ನೂ ವಿವರಣಾತ್ಮಕವಾಗಿ ಅವುಗಳನ್ನು ಕಂಡುಹಿಡಿಯೋಣ. ಓಕೆ, ಮೊದಲನೇದಾಗಿ ಯಕ್ಷಗಾನ. ನಾನು ಇಲ್ಲಿ ಆಲ್ರೆಡಿ ಹೇಳಿದೆ, ಯಕ್ಷಗಾನ ನಮ್ಮ ಕರ್ನಾಟಕದ್ದು. ಸೊ ಈ ಒಂದು ಚಿತ್ರವನ್ನು ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಕಿರೀಟವನ್ನು ನೋಡ್ರಿ, ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೇ ಒಂದು ಚಿತ್ರವನ್ನು ಕೊಟ್ಬಿಟ್ಟು ಅದನ್ನು ನಾವು ಯಾವ ಚಿತ್ರ ಅಂತ ಕಂಡುಹಿಡಿಬೇಕಾದ್ರೆ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಇವಾಗ ಮೇಲಿನ ಕಿರೀಟವನ್ನು ಗಮನಿಸಿ, ಏಕೆ ಗರಿ ಆಗಿ ತುಂಬಿಕೊಂಡಿದೆ. ಜೊತೆಗೆ
ಒಂದು ಕಣ್ಣಿನ ಒಂದು ಸುತ್ತಲೂ ಕಪ್ಪು ಕಾಡಿಗೆ ಒಂದು ಅಲಂಕಾರ ಹೇಗಿದೆ, ಹುಬ್ಬನ್ನು ಯಾವ ಥರ ಅವರು ಅಲಂಕಾರ ಮಾಡಿದ್ದಾರೆ, ಮತ್ತು ಹಣೆಯ ಮೇಲೆ ನಾಮವನ್ನು ನೀವು ಗಮನಿಸಬೇಕಾಗುತ್ತೆ, ಮತ್ತು ಮುಖದಲ್ಲಿರುವಂಥ ಹಾವಭಾವ ಹೇಗಿದೆ ಅನ್ನೋದನ್ನು ನೀವು ನೋಡಬೇಕಾಗಿರುತ್ತೆ. ಅದರ ಜೊತೆಗೆ ಕಿವಿಯ ಓಲೆ ಅಥವಾ ಕೊರಳಿನಲ್ಲಿರುವಂಥ ಆಭರಣವನ್ನು ನೋಡಬೇಕಾಗುತ್ತೆ. ಮೇನಾಗಿ ಉಡುಪನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಸೊ ಅವರ ಉಡುಪವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದೇ ಯಕ್ಷಗಾನ ಅಂತ ಗೊತ್ತಾಗುತ್ತೆ. ಹಾಗಾದರೆ ನೀವು ಈ ಚಿತ್ರವನ್ನು ಗಮನಿಸಿದ್ದೀರಾ ಅನಿಸುತ್ತೆ. ಇದರ ಒಂದು ವಿಡಿಯೋವನ್ನು ನಾವು ನೋಡ್ಕೊಂಡು ಬರೋಣ. ಸೊ ಆಗ್ಬೋದಾ? ಎಸ್. ಈಗೇನು ನೋಡಿದ್ರಲ್ಲ ಅದು ಯಕ್ಷಗಾನದ ವಿಡಿಯೋ. ಅಷ್ಟೊಂದು ಸುಂದರವಾಗಿದೆ ಅಲ್ವಾ? ನಮ್ಮ ಕರ್ನಾಟಕದ ರಾಜ್ಯದ್ದು ನೃತ್ಯ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಇದೆ. ಹಾಗಾದರೆ ಸೆಕೆಂಡ್ ಡ್ಯಾನ್ಸ್ ಫಾರ್ಮನ್ನು ನಾವು ನೋಡೋಣ ಬನ್ನಿ. ಎಸ್, ಇದು ಭರತನಾಟ್ಯಂ ಅಂತ ಹೇಳಿದೆ. ಸೊ ಯಾವ ಒಂದು ರಾಜ್ಯದ್ದು ಅಂತಂದರೆ ಇದು ತಮಿಳುನಾಡಿನ ರಾಜ್ಯದ್ದು. ಸೊ ಅವರ ಒಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಸೀರೆ ಇಡುವಂಥ ಒಂದು ವಿನ್ಯಾಸ ನೋಡ್ರಿ. ಸೀರೆಯ ನೆರಿಗೆಗಳು ಹೇಗೆ ಇದಾವೆ, ಗರಿಯಾಗಿ ನವಿಲು ಗರಿಯಾಗಿ ಹೇಗೆ ಚಂದ ಬಂದಿದ್ದಾವೆ ನೋಡ್ರಿ. ಅದನಂತರ ಅವಳ ಆಭರಣವನ್ನು ಗಮನಿಸಬೇಕಾಗಿರುತ್ತೆ. ಸುತ್ತೋ ಅವರ ಹಾವಭಾವವನ್ನು ಮತ್ತು ಕಣ್ಣಿನ ನೋಟವನ್ನು ಇಲ್ಲಿ ನಾವು ನೋಡಬೇಕಾಗಿರುತ್ತೆ. ಸೊ ನೋಡಿದರ ಅನಿಸುತ್ತೆ. ಹಾಗಾಗಿ ಇದು ತಮಿಳುನಾಡಿನ ಭರತನಾಟ್ಯಂ ಅಂತೇಳಿ ನೃತ್ಯ, ಅದರದ್ದು ಒಂದು ಉಡುಗೆ ತೊಡುಗೆ ಅಂತ ಹೇಳ್ಬೋದು. ಇದರ ಒಂದು ವಿಡಿಯೋವನ್ನು ನಾವು ನೋಡಿಕೊಂಡು ಬರೋಣ. ಹೀಗಾಗಿ ಇನ್ನೂ ನಿಮಗೆ ಅರ್ಥವಾಗಲು ಸರಳವಾಗುತ್ತೆ. ಎಸ್, ಈಗ ನೀವು ಭರತನಾಟ್ಯಂ ತಮಿಳುನಾಡಿನ ರಾಜ್ಯದ್ದು ವಿಡಿಯೋವನ್ನು ನೋಡಿದ್ದೀನಿ. ನಿಮಗೆ ಚಿತ್ರವು ಕಣ್ಣು ಮುಂದೆ ಬಂದಂತಿದೆ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಡ್ಯಾನ್ಸ್ ಫಾರ್ಮನ್ನು ನೋಡೋಣ. ಎಸ್, ನೆಕ್ಸ್ಟ್ ಡ್ಯಾನ್ಸ್ ಫಾರ್ಮ್ ಯಾವುದಪ್ಪ ಅಂದರೆ ಕಥಕ್ ನೋಡ್ರಿ. ಕಥಕ್ ಇದು ಉತ್ತರ ಪ್ರದೇಶದ ಒಂದು ಡ್ಯಾನ್ಸ್ ಫಾರ್ಮ್. ಸೊ ನೀವು ನೋಡಬೇಕಾಗುತ್ತೆ. ಇಲ್ಲಿ ಗೆಜ್ಜೆ ಇದೆ, ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಬೇಕಾಗಿರುತ್ತೆ. ಗೆಜ್ಜೆಗಳು ಇದೆ. ಇಲ್ಲಿ ಸೀರೆಯ ಬದಲಾಗಿ ಬೇರೆ ಥರ ಉಡುಪನ್ನು ಇಲ್ಲಿ ಧರಿಸಿದ್ದಾರೆ. ಹೌದಾ? ಅವರ ಒಂದು ಕೈಯಿಂದ ಬರುವಂಥ ಒಂದು ನೃತ್ಯ ಆಗಿರ್ಬೋದು, ಅವರ ಒಂದು ಹಾವಭಾವ ಆಗಿರ್ಬೋದು, ಅವರು ನಿಂತ್ಕೊಳ್ಳುವಂತಹ ಒಂದು ಶೈಲಿ ಆಗಿರ್ಬೋದು, ಇವುಗಳನ್ನೆಲ್ಲ ಗಮನಿಸಿದಾಗ ಇದು ಕಥಕ್ ಅಂತ ಹೇಳಿ ನಾವು ಅವರ ಒಂದು ಉಡುಪನ್ನು ನೋಡೇ ನಾವು ಕಂಡುಹಿಡಿಯಬಹುದು ಆಗಿದೆ. ಹಾಗಾದರೆ ಇದನ್ನು ಕೂಡ ಒಂದು ವಿಡಿಯೋವನ್ನು ನೋಡ್ಕೊಂಡು ಬಂದೇ ಬಿಡೋಣ. ತಗನ ತಗತಿಟ ತಾನ ತಾ ತಿಟ ತಾನ ತಗತಿಟ ತಗನ ತಗತಿಟ ತಗನ ತಾ ತಗನ ತಾ ತಾ ತಗನ ತಾ ಕಿಟ ದಿನ್ನ ದಿಂತಾ ದಿನ್ನ ತಾ ಕಿಟ ಜೈಕಿ ಜೈ ಜೈ ಜೈಕಿ ಗಣಪತಿ ಪ್ರಥಮ ಪೂಜಿತ ಬಾಲ ಗಣಪ ಇನಾ ಕತ್ತಿಟ ತಕಿಟ ದಿಕ್ಕಿಟ ತಕಿಟ ತುಮಕಿಟ ತಕಿಟ ತಾ ವಿಘ್ನ ಹರತ ವೀರ ಗಣಪತಿ ಬುದ್ಧಿ ದಾತ ಭೀಮ ಭೂಪತಿ ವಿಶ್ವರ. ಸೊ ಓಕೆ, ನೀವು ಗಮನಿಸಿದ್ದು ಕಥಕ್ ಉತ್ತರ ಪ್ರದೇಶದ್ದು ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಎಸ್, ಇದು ಕಥಕ್ಕಳಿ. ಇದು ಯಾವುದಪ್ಪ? ಕಥಕ್ಕಳಿ. ಇದನ್ನು ನಾವು ಸುಲಭವಾಗಿ ನೆನ್ಪಿಟ್ಕೋಬೋದು, ಕಥಕ್ಕಳಿ. ಸೊ ಯಾಕಪ್ಪ ಅಂದರೆ ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರೋದಾಗೆ ಅವರ ಮುಖ ಎಷ್ಟು ಗಾಂಭೀರ್ಯತೆಯಿಂದ ಕೂಡಿರುತ್ತೆ ನೋಡ್ರಿ. ಆಮೇಲೆ ತುಟಿಗೆ ಒಂದು ಗಾಢವಾದಂಥ ಬಣ್ಣ, ತುಟಿಯ ತುಂಬ, ಅದರ ಜೊತೆಗೆ ಸುತ್ತಲೂ ಬಿಳಿಯ ಒಂದು ಅಲಂಕಾರ. ಇನ್ನೊಂದು ಗಮನಿಸಬೇಕಾದ್ರೆ ಅವರ ಮೈ ಮೇಲೆ ಇರುವಂಥ ಒಂದು ಮಾಲೆಗಳು ಯಾವ ಥರ ಧರಿಸಿದ್ದಾರೆ ನೋಡ್ರಿ. ಮತ್ತು ಅವರ ಒಂದು ಉಡುಪು ಏನಾಗಿದೆಯಲ್ಲ, ಕೆಳಗೆ ಬಂದಂತೆಲ್ಲ ಒಂದು ಅಗಲವಾಗಿರುತ್ತೆ. ಸೊ ಇದನ್ನು ನೋಡಿ ನೀವು ಇದು ಕಥಕ್ಕಳಿ ಅಂತ ನೀವು ಗುರುತಿಸಬಹುದು. ಜೊತೆಗೆ ಕೈ ತುಂಬ ಉಡುಪು ಆಗಿರುವಂಥದ್ದು ಮತ್ತು ಅದರ ತಲೆ ಮೇಲೆ ಕಿರೀಟವನ್ನು ನೋಡಿರಿ.
ಹುಬ್ಬು ದಪ್ಪವಾಗಿರೋದು ಮತ್ತು ಹಣೆಯ ಮೇಲೆ ನಾಮವನ್ನು ನೋಡಿರುವಂಥದ್ದು, ಮತ್ತು ಮೈ ತುಂಬ ಒಂದು ಮಾಲೆಗಳನ್ನು ಅಥವಾ ಸರಗಳನ್ನು ಹಾಕಿಕೊಂಡಿರುವಂಥದ್ದು, ಮತ್ತು ಅಗಲವಾಗಿರುವಂಥದ್ದು, ತಳಗನೆ ಉಡುಪು ಒಂದು ಅಗಲವಾಗಿರುವಂಥ ಬುಟ್ಟಿಯಂತಹ. ಸೊ ಹೀಗೆ ನಾವು ಕಥಕ್ಕಳಿ ಅಂತ ಇದನ್ನು ಈಸಿಯಾಗಿ ನೆನಪಿಟ್ಕೋಬೋದು. ಹಾಗಾದರೆ ಇದನ್ನು ಒಂದು ಡ್ಯಾನ್ಸ್ ಫಾರ್ಮನ್ನು ನೋಡಿ ನಮ್ಮ ಕಣ್ ತುಂಬಿಕೊಳ್ಳೋಣ ಬನ್ನಿ. ಓಕೆ, ಈಗ ನೀವು ಕಥಕ್ಕಳಿ ಕೇರಳದ್ದು ಈ ಡ್ಯಾನ್ಸ್ ಫಾರ್ಮನ್ನು ನೋಡಿದ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವುದು? ಕೂಚಿಪುಡಿ. ಕೂಚಿಪುಡಿ ಇದು ಯಾವ ರಾಜ್ಯದ್ದು ಅಂದರೆ ಯಾವ ರಾಜ್ಯದ್ದು? ಆಂಧ್ರ ಪ್ರದೇಶದ್ದು. ಚಿತ್ರವನ್ನು ಗಮನಿಸಿ. ಸೊ ಇದು ಬ್ಯೂಟಿಫುಲ್ ಯಾವ ಥರ ಒಂದು ನಿಂತಿದ್ದಾರೆ, ಸುಂದರವಾಗಿ ನಿಂತಿದ್ದಾರೆ ಅನ್ನೋದನ್ನು, ಮತ್ತು ಸೀರೆಗೆ ಒಂದು ವಿನ್ಯಾಸವನ್ನು ನೋಡ್ರಿ, ಮತ್ತು ಅವರ ಅಲಂಕಾರವನ್ನು ನಾವು ಗಮನಿಸಿದಾಗ ಕೂಚಿಪುಡಿ ಅಂತ ನಾವು ಹೇಳ್ಬೋದು. ಹಾಗಾದರೆ ಇದರ ವಿಡಿಯೋವನ್ನು ಕೂಡ ಡ್ಯಾನ್ಸ್ ಫಾರ್ಮನ್ನು ಕೂಡ ನಾವು ನೋಡೋಣ ಬನ್ನಿ. ಈಗ ನೀವು ಕೂಚಿಪುಡಿ ಸುಂದರವಾದಂಥ ನೃತ್ಯವನ್ನು, ಆಂಧ್ರ ಪ್ರದೇಶದ ಒಂದು ನೃತ್ಯ ಈಗಾಗಲೇ ನೀವು ನೋಡಿದ್ದೀರಿ. ಸೊ ನೆಕ್ಸ್ಟ್ ಇನ್ನೊಂದು ಡ್ಯಾನ್ಸ್ ಫಾರ್ಮನ್ನು ನಾವು ನೋಡೋಣ ಬನ್ನಿ. ನೆಕ್ಸ್ಟ್ ಇದನ್ನು ನೀವು ಸರಳ ರೀತಿಯಿಂದ ನೆನಪಿಟ್ಟುಕೊಳ್ಳುವಂಥದ್ದು ಚಿತ್ರ. ಇದು ಮೋಹಿನಿಯಾಟ್ಟಂ. ಸೊ ಮೋಹಿನಿಯಾಟ್ಟಂ ಅನ್ನೋದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಚಿತ್ರವನ್ನು ಗಮನಿಸಿರುವಾಗ ಅವರ ಒಂದು ಹೇರ್ ಸ್ಟೈಲ್ ನೀವು ಗಮನಿಸಬೇಕು ಆಗುತ್ತೆ. ಆ ಹೇರ್ ಸ್ಟೈಲಲ್ಲಿ ತುಂಬ ಹೂವುಗಳಿದ್ದಾವೆ, ಮತ್ತು ಹೇರ್ ಸ್ಟೈಲನ್ನು ಆ ಥರ ಕಟ್ಟಿರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಮತ್ತು ಹಣೆಯ ಮೇಲೆ ಒಂದು ದೊಡ್ಡ ತಿಲಕ ಇದೆ, ಅದರ ಮೇಲೆ ಒಂದು ಏನಿದೆ, ಬಿಳಿಯ ಒಂದು ಗಂಧ ಇದೆ. ಅದರ ಜೊತೆಗೆ ಒಂದು ಸೀರೆಯ ವಿನ್ಯಾಸ ನೋಡ್ರಿ, ಪದರ ಪದರವಾಗಿ ನೇರಿಗೆಗಳು ಇದ್ದಾವೆ, ಹೌದಾ? ಅವರ ಒಂದು ಉಡುಗೆಯನ್ನು ಗಮನಿಸಿದಾಗ ಮೋಹಿನಿಯಾಟ್ಟಂ ಅಂತೇಳಿ ಇದನ್ನು ನಾವು ತಿಳಿದುಕೊಳ್ಳಬಹುದು. ಹಾಗಾದರೆ ಒಂದು ಸುಂದರವಾದಂತಹ ಒಂದು ನೃತ್ಯವನ್ನು ನೋಡೇ ಬಿಡೋಣ. ಗಮನಿಸ್ತಾ ಇರೋದು ಮೋಹಿನಿಯಾಟ್ಟಂ ಕೇರಳ ರಾಜ್ಯದ್ದು. ನೆಕ್ಸ್ಟ್ ಡ್ಯಾನ್ಸ್ ಫಾರ್ಮನ್ನು ಕಲಿಯೋಣ ಬನ್ನಿ. ಇದು ಒಡಿಸ್ಸಿ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು? ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅವರ ಒಂದು ಕಿರೀಟವನ್ನು ನೋಡಿರಿ, ಅವರ ಒಂದು ಸೀರೆ ವಿನ್ಯಾಸವನ್ನು ನೋಡಿರಿ. ಸೊ ಅವರ ಸೊಂಟದ ಒಂದು ಪಟ್ಟಿಯನ್ನು ಗಮನಿಸಿದಾಗ ಒಡಿಸ್ಸಿ ಅಥವಾ ಒಡಿಶಾ ಅಂತ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಗಮನಿಸಿಕೊಂಡು ಯಾವ ರಾಜ್ಯದ್ದು ಅಂತ ಹೇಳಿ ಕಂಡುಹಿಡಿಯಬಹುದಾಗಿದೆ. ಇದರ ಒಂದು ನೃತ್ಯವನ್ನು ನೋಡೋಣ. ನೀವು ನೋಡ್ತಾ ಇರೋದು ಒಡಿಶಾ ರಾಜ್ಯದ್ದು ಅನ್ನು ನಾವು ನೋಡ್ತಾ ಇದ್ದೀವಿ. ಇದು 8ನೇ ಡ್ಯಾನ್ಸ್ ಫಾರ್ಮ್ ಮಣಿಪುರಿ. ಇದು ಯಾವ ರಾಜ್ಯದಂದರೆ ಮಣಿಪುರ. ಸೊ ಇದನ್ನಂತೂ ನೀವು ಸುಲಭವಾಗಿಯೇ ನೆನಪಿಟ್ಕೊಳ್ಬೋದು. ಯಾಕಂದರೆ ಅವರ ಉಡುಗೆ, ಅವರ ಅಲಂಕಾರ ಆಗಿದೆ. ಹೇಗೆಂದರೆ ನೋಡಿರಿ, ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಕೆಳಗಡೆ ಬುಟ್ಟಿಯಂತಹ ಒಂದು ಅಲಂಕಾರವನ್ನು ಅವರು ಆ ಥರ ಮಾಡಿಕೊಂಡಿದ್ದಾರೆ, ಹೌದಾ? ಉಡುಪನ್ನು ಅವರು ತೊಟ್ಟಿದ್ದಾರೆ. ಹಾಗೆ ಮೇಲಿನ ಒಂದು ಅಂಗಿಯನ್ನು ನೋಡಿದಾದರೆ ಈ ಬುಟ್ಟಿಯನ್ನು ಮುಚ್ಚಿದಂತಿದೆ, ಹೌದಾ? ಈ ಬುಟ್ಟಿ ಮೇಲೆ ನಿಂತಿದಂತಿದೆ. ಮತ್ತು ಮೇಲಿನ ಒಂದು ಹೊದಿಕೆಯನ್ನು ನೋಡಿದಾಗ ತಲೆಯ ತುಂಬ ಹೊದಿಕೆಯನ್ನು ಹೊತ್ಕೊಂಡಿರುತ್ತಾರೆ. ಮತ್ತು ಅವರ ಒಂದು
ಆಭರಣವನ್ನು ನೋಡಿದಾಗ ಇದು ಮಣಿಪುರಿ ಅಥವಾ ಮಣಿಪುರ ಡ್ಯಾನ್ಸ್ ಫಾರ್ಮ್ ಅಂತ ನಾವು ಹೇಳ್ಬೋದು. ಮೇನಾಗಿ ಈ ಒಂದು ಬುಟ್ಟಿದ ಬಾಸ್ಕೆಟ್ ಥರ ಇರುವಂಥ ಒಂದು ಅಲಂಕಾರವನ್ನು ನಾವು ನೋಡಿಬಿಟ್ಟು ಮಣಿಪುರಿ ಅಂತಲೇ ಹೇಳ್ಬೋದು. ಇದು ಒಂದಿದ್ರೆ ಸಾಕು. ಸೊ ಅದರ ಡ್ಯಾನ್ಸ್ ಫಾರ್ಮನ್ನು ನಾವು ನೋಡ್ಕೊಂಬರೋಣ ಬನ್ನಿ. ಎಸ್, ಈಗ ನೀವು ನೋಡಿದ್ದು ಮಣಿಪುರ ರಾಜ್ಯದ್ದು ಮಣಿಪುರಿ ಅಂತ ಡ್ಯಾನ್ಸ್ ಫಾರ್ಮ್. ಸೊ ನೆಕ್ಸ್ಟ್ ಡ್ಯಾನ್ಸ್ ಫಾರ್ಮನ್ನು ನೋಡೋಣ. ಡ್ಯಾನ್ಸ್ ಫಾರ್ಮ್ ಯಾವುದು? ಸತ್ರಿಯ. ಯಾವುದಾಗುತ್ತೆ? ಸತ್ರಿಯ. ಸತ್ರಿಯ ಇದು ಯಾವ ರಾಜ್ಯದ್ದು ಅಂದರೆ ಅಸ್ಸಾಂ ರಾಜ್ಯದ್ದು. ಯಾವ ರಾಜ್ಯದ್ದು? ಅಸ್ಸಾಂ ರಾಜ್ಯದ್ದು. ಸೊ ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬಂದಿರುತ್ತೆ. ಈ ಥರ ಸೀರೆಯ ಒಂದು ವಿನ್ಯಾಸ, ಉಡುಪು ಈ ಥರ ಬಂದಿರುತ್ತೆ. ಅದನ್ನು ನೀವು ಗಮನಿಸಿ ಮತ್ತು ಪೂರ್ತಿ ಸೀರೆಯ ವಿನ್ಯಾಸವನ್ನು ಹೇಗೆ ಅವರು ಧರಿಸಿದ್ದಾರೆ ಮತ್ತು ಅವರ ಅಲಂಕಾರ ಹೇಗಿದೆ ಅನ್ನೋದನ್ನು ನೋಡಿಬಿಟ್ಟು ನಾವು ಇದು ಸತ್ರಿಯ ಡ್ಯಾನ್ಸ್ ಫಾರ್ಮ್ ಅಂತ ಹೇಳ್ಬೋದು. ಹಾಗಾದರೆ ಇದನ್ನು ಇನ್ನಷ್ಟು ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಸ್, ಈಗಾಗಲೇ ನೀವು ಸತ್ರಿಯ ಡ್ಯಾನ್ಸ್ ಫಾರ್ಮನ್ನು ನೋಡಿದ್ರಿ. ಯಾವ ರಾಜ್ಯದ್ದು ಅಂತ ಕೂಡ ಹೇಳಿದ್ರಿ ಅಲ್ವಾ? ಇದು ಯಾವ ರಾಜ್ಯದ್ದು ಅಂದರೆ ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟ್, ಇದು ಅಸ್ಸಾಂ ರಾಜ್ಯದ್ದು. ನೆಕ್ಸ್ಟ್ ನೋಡಿರಿ, ಒಂದು ಲಾಸ್ಟ್ ಡ್ಯಾನ್ಸ್ ಫಾರ್ಮ್ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಇದು ಚೌ ಡ್ಯಾನ್ಸ್ ಅಂತ. ಯಾವುದಿದು ಡ್ಯಾನ್ಸು? ಚೌ ಡ್ಯಾನ್ಸ್ ಅಂತ. 3 ರಾಜ್ಯಗಳಲ್ಲಿ ಇದು ಕಂಡು ಬರುತ್ತೆ. ಜಾರ್ಖಂಡ್ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಒಡಿಶಾ ರಾಜ್ಯದಲ್ಲಿ ಕೂಡ ಈ ಡ್ಯಾನ್ಸ್ ಫಾರ್ಮು ಕಂಡು ಬರುತ್ತೆ. ಸೊ ಇದನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಇದನ್ನು ಕೂಡ ನಾವು ಸುಲಭವಾಗಿ ನೆನಪಿಟ್ಕೊಳ್ಳುವಂಥದ್ದು. ನೋಡ್ರಿ, ತಲೆ ಮೇಲೆ ಕಿರೀಟ ಎಷ್ಟೊಂದು ಅಲಂಕಾರವಾಗಿ ಸುಂದರವಾಗಿ ದೊಡ್ಡದಾಗಿ ಇದೆ. ಇದರ ಮೇಲೆ ನಾವು ನೆನಪಿಟ್ಕೋಬೋದಾ? ನೆಕ್ಸ್ಟು ಇನ್ನೊಂದು ಅಂಶ ಏನಂದರೆ, ಅವರ ಆಭರಣಗಳನ್ನು ನೋಡಿ, ಕುತ್ತಿಗೆಯಿಂದ ಹಿಡಿದು ಹೊಟ್ಟೆಯ ತನಕನೂ ಏನಿದೆ ಆಭರಣವನ್ನು ಧರಿಸಿದ್ದಾರೆ. ಮತ್ತು ಅವರ ಒಂದು ಮೇಲಿನ ಉಡುಪು ಕೆಳಗಿನ ಉಡುಪನ್ನು ನೋಡಿದಾಗ ಇದು ಚೌ ಡ್ಯಾನ್ಸ್ ಫಾರ್ಮ್ ಅಂತ ನಾವು ಕಂಡುಹಿಡಿಬೋದು. ಅದರ ಜೊತೆಗೆ ಕೈಯಲ್ಲಿ ಒಂದು ಬಿಲ್ಲು ಬಾಣ ಕೂಡ ಹಿಡ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ಸುಲಭವಾಗಿ ನೆನಪಿಟ್ಕೊಳ್ಳುವಂಥದ್ದು. ಅವರ ಅಲಂಕಾರವೇ ಅಷ್ಟೊಂದು ಚೆಂದ ಇರುವಂಥದ್ದು. ಸೊ ಚೌ ಡ್ಯಾನ್ಸ್ ಫಾರ್ಮ್ ನಾವು ವಿಡಿಯೋ ಮೂಲಕ ನೋಡಿ ಬರೋಣ ಬನ್ನಿ. ನೀವು ನೋಡಿದಾರಲ್ವಾ? ಎಸ್, ಎಲ್ಲ ಡ್ಯಾನ್ಸ್ ಫಾರ್ಮ್ಸನ್ನು ಕೂಡ ನಾನು ನಿಮಗೆ ಉಪಯೋಗ ಆಗಲಿ, ನಿಮಗೆ ಉಪಯುಕ್ತ ಆಗಲಿ. ನಮ್ಮ ಭಾರತದ ಒಂದು ಶಾಸ್ತ್ರೀಯ ನೃತ್ಯಗಳು ನಿಮ್ಗೆ ಎಷ್ಟೊಂದು ಸಂಸ್ಕೃತಿಯನ್ನು ಹೊಂದಿದೆ, ಎಷ್ಟೊಂದು ಪರಂಪರೆಯನ್ನು ಹೊಂದಿದೆ. ನಮ್ಮ ಭಾರತ ಸಂಸ್ಕೃತಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲ ಡ್ಯಾನ್ಸ್ ಫಾರ್ಮ್ಗಳನ್ನು ನಾನು ನಿಮಗೆ ಒಂದೇ ವಿಡಿಯೋದಲ್ಲಿ ಹಾಕಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದೇವೆ. ಸೊ ಇಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡಿದಂಥ ಎಲ್ಲ ಕನ್ನಡಿಗರಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಾಯ್.